ಕಳೆದ 2 ವರ್ಷಗಳಿಂದ ಮರಗಳ ಎಲ್ಲಾ ಗರಿಗಳು ಹಳದಿ ಬಣ್ಣದ್ದಾಗಿದ್ದವು. ಈಗ ನಾವು ಕೊಕೊಮ್ಯಾಕ್ಸ್ ಹಾಕಿದ ನಂತರ ಮರದ ಮೇಲ್ಭಾಗದಲ್ಲಿರುವ ಗರಿಗಳನ್ನು ನೋಡಿ ಅವೆಲ್ಲವೂ ಹಚ್ಚ ಹಸಿರು ಬಣ್ಣಕ್ಕೆ ತಿರುಗಿವೆ. ಕೊಕೊಮ್ಯಾಕ್ಸ್ ಹಾಕಿದ ನಂತರವೇ ಈ ಬದಲಾವಣೆ ಸಂಭವಿಸಿದೆ. ಮರದ ಮೇಲಿನ ಎಲ್ಲಾ ತೆಂಗಿನಕಾಯಿಗಳು ಉದುರಿ ಹೋಗಿದ್ದವು. ಎಲ್ಲಾ ಗರಿಗಳು ಒಣಗಿ ಉದುರಿ ಹೋಗಿದ್ದವು. ಕೊಕೊಮ್ಯಾಕ್ಸ್ ಬಳಸಿದ ನಂತರವೇ ಅದು ಸಾಮಾನ್ಯವಾಯಿತು. ಕೊಕೊಮ್ಯಾಕ್ಸ್ ಕೊಟ್ಟ ನಂತರ ಮರವು ಚೆನ್ನಾಗಿ ಬೆಳೆಯಲು ಪ್ರಾರಂಭಿಸಿತು. ಹಲವಾರು ಮರಗಳಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸಿವೆ. ಈಗ ತೆಂಗಿನ ಮರಗಳು ಚೆನ್ನಾಗಿ ಇಳುವರಿ ನೀಡಲು ಪ್ರಾರಂಭಿಸಿವೆ. ನಮಸ್ಕಾರ, ನನ್ನ ಹೆಸರು ಶಾಬು. ನಾನು ಕೇರಳ ರಾಜ್ಯದ ಇಡುಕ್ಕಿ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ಡೊಮಿನಿಕ್ ಅಬ್ರಹಾಂ ಒಡೆತನದ ತೋಟವನ್ನು ನಾನು ನೋಡಿಕೊಳ್ಳುತ್ತೇನೆ. ಒಟ್ಟು ಭೂಪ್ರದೇಶ 1 ಎಕರೆ ಮತ್ತು 87 ಸೆಂಟ್ಸ್. 100 ಅಡಿಕೆ ಮರಗಳಿವೆ. 45 ತೆಂಗಿನ ಮರಗಳಿವೆ. ಆ ತೆಂಗಿನ ಮರಗಳು ಅನೇಕ ಸಮಸ್ಯೆಗಳನ್ನು ಹೊಂದಿದ್ದವು. ನಂತರ ನಾವು ಕೊಕೊಮ್ಯಾಕ್ಸ್ ಬಳಸಲು ಪ್ರಾರಂಭಿಸಿದ್ದೇವೆ. ಈ ಔಷಧಿ ಹಾಕಿದ ನಂತರ ನಾವು ಅನೇಕ ಬದಲಾವಣೆಗಳನ್ನು ಕಂಡಿದ್ದೇವೆ. ಅಂತೆಯೇ ನಾವು ಬಾಳೆಗಿಡಗಳನ್ನು ನೆಟ್ಟಿದ್ದೇವೆ. 550 ಅಡಿಕೆ ಮರಗಳು ಮತ್ತು 250 ಸಣ್ಣ ಸಸಿಗಳನ್ನು ನೆಡಲಾಗಿದೆ. ಕೊಕೊಮ್ಯಾಕ್ಸ್ ಬಳಸಿದ ನಂತರ ಅನೇಕ ಸುಧಾರಣೆಗಳು ಕಂಡುಬಂದಿವೆ. 35 ದೊಡ್ಡ ತೆಂಗಿನ ಮರಗಳಿವೆ. ಅವು ತೀವ್ರವಾಗಿ ಹಾನಿಗೊಳಗಾಗಿದ್ದವು. ಎಲ್ಲಾ ಗರಿಗಳು ಕುಗ್ಗಿ ಸಂಪೂರ್ಣವಾಗಿ ಉದುರಿ ಹೋಗಿದ್ದವು. ನಾನು ಕೊಕೊಮ್ಯಾಕ್ಸ್ ಬಳಸಲು ಪ್ರಾರಂಭಿಸಿದ ನಂತರ ಎಲ್ಲವೂ ಸಾಮಾನ್ಯ ಸ್ಥಿತಿಗೆ ಮರಳಿತು. ತೆಂಗಿನ ಮರಗಳಲ್ಲಿ ಎಲ್ಲಾ ತೆಂಗಿನಕಾಯಿಗಳು ಉದುರಿ ಹೋಗಿದ್ದವು. ಗರಿಗಳು ಸಹ ಉದುರಿ ಹೋಗಿದ್ದವು. ಕೊಕೊಮ್ಯಾಕ್ಸ್ ಬಳಸಿದ ನಂತರ ಈ ಎಲ್ಲಾ ಸಮಸ್ಯೆಗಳು ಬಗೆಹರಿದವು. ಈ ಗೊಬ್ಬರದ ಹೆಸರು ಎಪಿಕೇಸ್ ಆರ್ಗಾನಿಕ್ಸ್ ರವರ ಕೊಕೊಮ್ಯಾಕ್ಸ್. ಮಾಲೀಕರು ಮೊದಲು ಕೊಕೊಮ್ಯಾಕ್ಸ್ ಖರೀದಿಸಿ ನನಗೆ ಕೊಟ್ಟರು. ಈಗ ನಾನು ಅದನ್ನು ಬಳಸಲು ಪ್ರಾರಂಭಿಸಿದ್ದೇನೆ. ಎಲ್ಲವೂ ಸುಧಾರಿಸಿದೆ. ನಾನು 1 ಲೀಟರ್ ಕೊಕೊಮ್ಯಾಕ್ಸ್ ಅನ್ನು 10 ಲೀಟರ್ ನೀರಿನೊಂದಿಗೆ ಬೆರೆಸಿ ಎಲ್ಲಾ ಮರಗಳ ಬೇರುಗಳ ಸುತ್ತಲೂ ಹಾಕಿದೆ. ನಾವು ಅದನ್ನು ಈ ರೀತಿ ಬಳಸಲು ಪ್ರಾರಂಭಿಸಿದೆವು. ಆರಂಭದಲ್ಲಿ ತೆಂಗಿನ ಮರಗಳಲ್ಲಿ ಸಣ್ಣ ಬದಲಾವಣೆಗಳು ಕಂಡುಬಂದವು. ನಂತರ ಎಲ್ಲಾ ಗರಿಗಳು ಹಸಿರು ಬಣ್ಣಕ್ಕೆ ತಿರುಗಿದವು. ತೆಂಗಿನ ಮರಗಳಲ್ಲಿ ಉತ್ತಮ ಪ್ರಗತಿ ಕಂಡುಬಂದಿದೆ. ನಾನು 6 ತಿಂಗಳಿನಿಂದ ಕೊಕೊಮ್ಯಾಕ್ಸ್ ಬಳಸುತ್ತಿದ್ದೇನೆ. ನಾವು ಸ್ಪ್ರಿಂಕ್ಲರ್ ವ್ಯವಸ್ಥೆಯ ಮೂಲಕ ನೀರನ್ನು ಒದಗಿಸುತ್ತಿದ್ದೇವೆ. ವರ್ಷಕ್ಕೊಮ್ಮೆ ನಾವು ತೆಂಗಿನ ಮರಗಳಿಗೆ ಗೊಬ್ಬರವಾಗಿ ಹಸುವಿನ ಸಗಣಿ, ಬೇವಿನ ಹಿಂಡಿ ಮತ್ತು ಎಳ್ಳಿನ ಪುಡಿಯನ್ನು ಹಾಕುತ್ತೇವೆ. ನಾವು ಇಲ್ಲಿ ಯಾವುದೇ ಕಳೆನಾಶಕಗಳನ್ನು ಬಳಸುವುದಿಲ್ಲ. ಹುಲ್ಲು ಕತ್ತರಿಸಲು ಹುಲ್ಲು ಕತ್ತರಿಸುವ ಯಂತ್ರವನ್ನು ಬಳಸುತ್ತೇವೆ ಮತ್ತು ನಂತರ ಭೂಮಿಯನ್ನು ಉಳುಮೆ ಮಾಡಲು ಟ್ರ್ಯಾಕ್ಟರ್ ಅನ್ನು ಬಳಸುತ್ತೇವೆ. ನಾವು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದಿಲ್ಲ. ಅದನ್ನು ಹಾಕಿದ ನಂತರ ಮರಗಳು ಚೆನ್ನಾಗಿ ಬೆಳೆಯಲು ಪ್ರಾರಂಭಿಸಿದವು. ತೆಂಗಿನ ಮರಗಳು ಸಹ ಒಳ್ಳೆಯ ಇಳುವರಿ ನೀಡಲು ಪ್ರಾರಂಭಿಸಿದವು. ಕೊಕೊಮ್ಯಾಕ್ಸ್ ನೀಡಿದ ನಂತರ ಅನೇಕ ಬದಲಾವಣೆಗಳು ಸಂಭವಿಸಿವೆ. 2 ವರ್ಷಗಳ ಕಾಲ ಎಲ್ಲಾ ಗರಿಗಳು ಹಳದಿ ಬಣ್ಣದ್ದಾಗಿದ್ದವು. ಇಡೀ ಮರವು ಹಳದಿ ಬಣ್ಣದ್ದಾಗಿತ್ತು. ಈಗ ಕೊಕೊಮ್ಯಾಕ್ಸ್ ಹಾಕಿದ ನಂತರ ನೀವು ಮರದ ಮೇಲ್ಭಾಗದಲ್ಲಿರುವ ಗರಿಗಳನ್ನು ನೋಡಿದರೆ ಅವೆಲ್ಲವೂ ಹಚ್ಚ ಹಸಿರು ಬಣ್ಣಕ್ಕೆ ತಿರುಗಿರುವುದನ್ನು ನೀವು ನೋಡಬಹುದು. ಕೊಕೊಮ್ಯಾಕ್ಸ್ ಬಳಸಿದ ಎಲ್ಲಾ ತೆಂಗಿನ ಮರಗಳು ಹಸಿರು ಬಣ್ಣಕ್ಕೆ ತಿರುಗಿವೆ. ಈ ಬದಲಾವಣೆ ಕೊಕೊಮ್ಯಾಕ್ಸ್ ಹಾಕಿದ ನಂತರವೇ ಸಂಭವಿಸಿದೆ. ಕಳೆ ನಿಯಂತ್ರಿಸಲು ನಾವು ಹೊಸ ಮಲ್ಚಿಂಗ್ ಶೀಟ್ ಹಾಕಿದ್ದೇವೆ. ಕಳೆಯನ್ನು ನಿಯಂತ್ರಿಸಲು ಇಡೀ ಪ್ರದೇಶದಾದ್ಯಂತ ಮಲ್ಚಿಂಗ್ ಶೀಟ್ಗಳನ್ನು ಹರಡುವುದು ನನ್ನ ಯೋಜನೆ. ಧನ್ಯವಾದಗಳು.